ಮಂಡ್ಯದ ಶಿವನ ಸಮುದ್ರದ ಕೆನಾಲ್ಗೆ ಬಿದ್ದ ಕಾಡಾನೆ 4 ದಿನ ಆಚೆ ಬರೋಕಾಗದೆ ಒದ್ದಾಡಿದ್ದು ಹೇಗೆ? ಆಪರೇಷನ್ ಕಾಡಾನೆ 2 ಬೃಹತ್ ಕ್ರೇನ್, 1 ಕಂಟೈನರ್ ಹೌಸ್, 16 ಸಿಬ್ಬಂದಿ, 4 ಗಂಟೆಗಳ ಕಾರ್ಯಾಚರಣೆ ಹೇಗಿತ್ತು? ಆನೆ ಬಿದ್ದು 4 ದಿನ ಆದರೂ ಕೂಡ ಮೇಲೆತ್ತದೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದ್ದು ಯಾಕೆ? ಸೊ ಇದೇ ಕಾಡಲ್ಲಿ ಇರೋದ್ರಿಂದ ಇದು ಮಿಸ್ ಆಗಿ ಕಾಡಿಗೆ ಇದು ನೀರೊಳಗಡೆ ಎಲ್ಲೋ ಬಿದ್ದಿದೆ. ಬಿದ್ದಾದ್ಮೇಲೆ ಅದೇನು ಮುಂದೆ ಪಾರ್ಟ್ ಇದೆಯಲ್ಲ ಇದ್ರದ್ದು, ಅದು ಸ್ವಲ್ಪ ಸ್ಲೋಪಿ ಇದೆ ಅದು. ಸೊ ಅದು ಗೇಟ್ ಹತ್ರ ಬಂದಿದೆ, ಅದು ಈಜು ಹೊಡೆದು ಆ ಕಡೆಗೆ ಪಾಸ್ ಆಗೋಕ್ಕಾಗಿಲ್ಲ. ಕೊನೆಗೆ ಗೇಟ್ ಒಳಗಡೆ ನುಗ್ಬಿಟ್ಟಿದೆ ಇದು. ಇದು ತುಂಬಾ ಹೈಲಿ ರಿಸ್ಕಿ ಅನೆಸ್ಥೀಶಿಯಾ ಮಾಡ್ತಿರೋದು ನಾವು ಈ ಟೆರೈನಲ್ಲಿ. ಮತ್ತೆ ಈ ವಾಟರ್ ಬಾಡಿಲಿ ನಾವು ಆನೆನೇ ಹಿಡಿಯೋಕ್ಕಾಗಲ್ಲ. ನೀರಿರಬಾರ್ದು ಆನೆಗೆ. ನಾವು ಡಾಟ್ ಮಾಡಬೇಕು ಅಥವಾ ಲಿಫ್ಟ್ ಮಾಡಬೇಕು ಅಥವಾ ಅನೆಸ್ಥೀಶಿಯಾ ಕೊಡಬೇಕು ಅಂತಂದ್ರೆ, ಯಾಕಂದ್ರೆ ಟ್ರಂಕ್ ಮತ್ತೆ ಬಾಯೊಳಗಡೆ ನೀರು ಹೋಯ್ತು ಅಂದ್ರೆ ಸಡನ್ ಡೆತ್ ಆಗ್ಬಿಡುತ್ತೆ. ಆನೆ ಬಂತೊಂದಾನೆ, ಯಾವೂರ್ ಆನೆ ಇಲ್ಲಿಗೇಕೆ ಬಂತು, ದಾರಿ ತಪ್ಪಿ ಬಂತು. ಎಸ್, ಇದೇ ರೀತಿ, ಎಕ್ಸಾಕ್ಟ್ಲಿ ಇದೇ ರೀತಿ ಆನೆಯೊಂದು ನೀರು ಕುಡಿಯೋಕೆ ಅಂತ ಕೆನಾಲ್ಗೆ ಬಂದು ದಾರಿ ತಪ್ಪಿತ್ತು. ಮತ್ತೆ ವಾಪಸ್ ಹೋಗಲು ಗೊತ್ತಾಗದೆ ಬರೋಬ್ಬರಿ 4 ದಿನಗಳ ಕಾಲ ಆಹಾರವೇ ಇಲ್ಲದೆ ಒದ್ದಾಡಿದೆ. ಮತ್ತೆ ಮನೆಗೆ ಹೋಗ್ತೀನೋ ಇಲ್ವೋ, ಅಪ್ಪ ಅಮ್ಮ ತಮ್ಮವರನ್ನ ಸೇರ್ತೀನೋ ಇಲ್ಲ ಅಂತ ಪರಿತಪಿಸಿ ಓಡಾಡಿದೆ. 4 ದಿನಗಳ ಕಾಲ ಬೇಜವಾಬ್ದಾರಿಯಿಂದ ಇದ್ದ ಅರಣ್ಯ ಇಲಾಖೆ 4ನೇ ದಿನ ಕೆಲವು ಗಂಟೆಗಳ ಕಾಲ ಆಪರೇಷನ್ ಮಾಡಿ ಆನೆಯನ್ನ ಮೇಲಕ್ಕೆ ಎತ್ತಿದೆ. ಎರಡು ಬೃಹತ್ ಕ್ರೇನ್, 1 ಕಂಟೈನರ್, 4 ಗಂಟೆಗಳ ಮೆಗಾ ಆಪರೇಷನ್. ಸೊಂಡಿಲು ಕಾಲುಗಳಿಗೆ ಫಂಗಸ್, 4 ದಿನಗಳ ಕಾಲ ಆನೆ ನೆರಳಾಡಿದ್ದೇಗೆ. 70 ಅಡಿಗಳ ಕೆನಾಲ್ಗೆ ಆನೆ ಬಿದ್ದಿದ್ದೇಗೆ. ನಿರ್ಲಕ್ಷ್ಯ ವಹಿಸಿದ ಅರಣ್ಯ ಇಲಾಖೆ. ಸುತ್ತಮುತ್ತ ಯಾರೂ ಇಲ್ಲ, ಮನೆಗೆ ಹೋಗಲು ದಾರಿ ಗೊತ್ತಾಗ್ತಾ ಇಲ್ಲ, 3-4 ದಿನಗಳಿಂದ ಊಟ ಇಲ್ಲ. ಇಂಥ ಪರಿಸ್ಥಿತಿ ಯಾರಿಗಾದ್ರೂ ಎದುರಾದ್ರೆ ಹೇಗಿರುತ್ತೆ? ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬಂದ್ರೆ ನೆನಪಿಸಿಕೊಂಡ್ರೇನೆ ಎದೆ ಚುರ್ರು ಅನ್ಸುತ್ತೆ ಅಲ್ಲ? ಸದ್ಯ ಒಂದು ಆನೆಗೆ, ಪುಟ್ಟ ಆನೆಗೆ ಇಂಥ ಪರಿಸ್ಥಿತಿ ಬಂದಿದೆ. ನೀರು ಕುಡಿಯೋದಕ್ಕೆ ಅಂತ ಬಂದ ಒಂದು ಆನೆ ತನ್ನವರನ್ನೆಲ್ಲ ಕಳೆದುಕೊಂಡು 20 ಅಡಿಗಳ ಕೆನಾಲ್ನಲ್ಲಿ ಸಿಕ್ಕಿಕೊಂಡು ಆಚೆ ಬರಲು ಹೋಗದೆ ಒದ್ದಾಡಿದೆ.
ನೀವು ದೃಶ್ಯಗಳಲ್ಲಿ ನೋಡಬಹುದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಆವೇಶದಲ್ಲಿ ಆನೆ ಓಡಾಡ್ತಾನೆ ಇದೆ. ಅದು ತನ್ನ ಮಾರ್ಗವನ್ನ ಬದಲಾಯಿಸ್ತಾನೆ ಇಲ್ಲ. ಸುಸ್ತಾಯಿತು ಅಂತ ಸುಮ್ಮನೆ ನಿಂತುಕೊಳ್ತಾನೂ ಇಲ್ಲ. ನಿರಂತರವಾಗಿ ಓಡಾಡ್ತಾನೆ ಇದೆ. ಹಿಂದಕ್ಕೂ ಮುಂದಕ್ಕೂ ಹೋಗದೆ ಒಂದೇ ದಾರಿಯಲ್ಲಿ ಓಡಾಡಿದೆ. ನೀರಿಗೆ ಭಯ ಬಿದ್ದು ಅಥವಾ ವಾಪಸ್ ಹೋಗೋದಕ್ಕೆ ದಾರಿ ಗೊತ್ತಾಗದೆಯೂ ಅದು ಭಯ ಮತ್ತು ಗಾಬರಿಯಲ್ಲಿ ಓಡಾಡಿತ್ತು. ನಿರಂತರವಾಗಿ 2-3 ದಿನಗಳಿಂದ ಅದೇ ರೀತಿ ಓಡಾಡಿದೆ. ಒಂದು ಕಾಡಿನ ಮಧ್ಯೆ ನೀರು ಹರಿತಾ ಇರೋ ಕಾಲುವೆ, ಅಲ್ಲೇ ಒಂದು ಬೃಹತ್ ಕೆನಾಲ್ ನಿರ್ಮಾಣ ಮಾಡಲಾಗಿದೆ. ವಿದ್ಯುತ್ ಉತ್ಪಾದನೆಗೆ ನೀರು ಹರಿಸೋಕೆ ಮಾಡಿದ ಕೆನಾಲ್ ಇದು. ಕಾಡು ಆಗಿರೋದ್ರಿಂದ ಇಲ್ಲಿ ಆನೆ, ಚಿರತೆ ಅಂತ ಸಾಕಷ್ಟು ಕಾಡು ಪ್ರಾಣಿಗಳು ಇವೆ. ಆ ಪ್ರಾಣಿಗಳೆಲ್ಲ ನೀರು ಕುಡಿಯೋದಕ್ಕೆ ಈ ಕಾಲುವೆಗೆ ಬರ್ತಾ ಇರುತ್ತೆ. ಆನೆಗಳಂತೂ ನೀರು ಕಂಡು ಆಟ ಆಡೋದಕ್ಕೂ ಕಾಲುವೆಗೆ ಇಳಿತಾ ಇರ್ತವೆ. ಆದರೆ ಈ ಆನೆ ಯಾವುದಕ್ಕಾಗಿ ಬಂತು ಅನ್ನೋದು ಗೊತ್ತಿಲ್ಲ. ಆದರೆ ಬಂದು ಒಳಗೆ ಸಿಕ್ಕಿ ಹಾಕಿಕೊಂಡ ಆನೆ ಮತ್ತೆ ವಾಪಸ್ ಹೋಗಲು ಆಗದೆ ಒದ್ದಾಡಿದೆ. ಒಂದು ದಿನ ಆಹಾರ ನೀರು ಇಲ್ಲದೆ ಇರೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಈ ಆನೆ 3-4 ದಿನಗಳ ಕಾಲ ಒಂಚೂರು ಆಹಾರ ಇಲ್ಲದೆ ನೀರಲ್ಲಿ ಕಾಲ ಕಳೆದಿದೆ. ವಿಶ್ರಾಂತಿಯೇ ಇಲ್ಲದೆ ಗಾಬರಿಯಲ್ಲಿ ಓಡಾಡಿದೆ. ಇನ್ನು ಈ ಆನೆ ಸತತವಾಗಿ ನೀರಲ್ಲೇ ಇದ್ದಿದ್ರಿಂದ ನೀರಲ್ಲಿ ಮುಳುಗಿದ ಕಾಲುಗಳು ಸೊಂಡಿಲು ಬಿಳಿ ಬಣ್ಣಕ್ಕೆ ತಿರುಗಿತ್ತು. ನೀವು ದೃಶ್ಯಗಳಲ್ಲಿ ನೋಡಬಹುದು, ಕಾಲುಗಳು ಬಿಳಿ ಬಣ್ಣದಲ್ಲಿವೆ. ನೀರಲ್ಲಿ ಮುಳುಗ್ತಾ ಇದ್ದ ಸೊಂಡಿಲು ಸಹ ಬಿಳಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ. ಕಾಲು ಮತ್ತು ಸೊಂಡಿಲಿಗೆ ಫಂಗಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಶನಿವಾರ ತಾಲೂಕಿನ ಶಿವನಸಮುದ್ರ ಬಳಿಯ ಪಯೋನಿಯರ್ ಜಂಕೋ ಲಿಮಿಟೆಡ್ ವಿದ್ಯುತ್ ಉತ್ಪಾದನಾ ಕೇಂದ್ರದ ಕಾಲುವೆಗೆ ಕಾಡಾನೆ ಬಿದ್ದಿದ್ದು 3 ದಿನಗಳಿಂದ ಮೇಲೆ ಬರಲು ಸಾಧ್ಯವಾಗದೆ ಪರದಾಡಿದೆ. ಖಾಸಗಿ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ನೀರು ಪೂರೈಸುವ ಸುಮಾರು 20 ಅಡಿ ಆಳದ ಕೆನಾಲ್ ಗೇಟ್ ಮೂಲಕ ಶನಿವಾರ ರಾತ್ರಿ ಕಾಡಾನೆಯು ನೀರು ಕುಡಿಯಲು ಇಳಿದಿದೆ. ಆದರೆ ನೀರಿನ ಹರಿವಿನ ರಭಸಕ್ಕೆ ಕಾಲುವೆಯಿಂದ ಮೇಲೆ ಬರಲು ಸಾಧ್ಯವಾಗದೆ ಅಲ್ಲಿಯೇ ಓಡಾಡಿತ್ತು. ಭಾನುವಾರ ಬೆಳಗ್ಗೆ ಆನೆಯ ಓಡಾಟವನ್ನು ಗಮನಿಸಿದ ಕೇಂದ್ರದ ಸಿಬ್ಬಂದಿ ಆನೆ ವಾಪಸ್ ಹೋಗಬಹುದೆಂದು ಕಾದ್ರು. ಆದರೆ ಸಂಜೆಯವರೆಗೂ ಅದು ಮೇಲೆ ಬರಲಿಲ್ಲ. ಆಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ವಿಷಯ ತಿಳಿಸಲಾಗಿತ್ತು. ಎರಡು ದಿನಗಳಿಂದ ನೀರಲ್ಲೇ ಇದೆ. ಇನ್ನು ಅಲ್ಲೇ ಇದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅಂತ ಸೋಮವಾರ ಬೆಳಗ್ಗೆ ಕಾರ್ಯಾಚರಣೆ ಆರಂಭಿಸಿದ ಅಧಿಕಾರಿಗಳು ಕಾಡಾನೆಯು ಕಾಲುವೆಯಿಂದ ಮೇಲೆ ಬರುವಂತೆ ಮಾಡಲು ಪ್ರಯತ್ನ ನಡೆಸಿದ್ರು. ಸಂಜೆಯಾದರೂ ಆನೆಯು ಗೇಟ್ನಿಂದ ಹೊರಕ್ಕೆ ಬಾರದಿರುವುದರಿಂದ ಕೆಆರ್ಎಸ್ ಜಲಾಶಯದಿಂದ ನೀರಿನ ಹರಿವಿನ ಪ್ರಮಾಣವನ್ನು ಕಡಿಮೆ ಮಾಡಲಾಗಿತ್ತು. ಆನೆ ಆಹಾರವಿಲ್ಲದೆ ಆತಂಕದಲ್ಲಿರುವುದನ್ನು ಗಮನಿಸಿದ ಅಧಿಕಾರಿಗಳು ಕಬ್ಬು ತರಿಸಿ ಕಾಲುವೆಗೆ ಹಾಕಿದ್ರು. ಕೊನೆಗೆ ಸೋಮವಾರವೂ ಅವರ ಕಾರ್ಯಾಚರಣೆ ವಿಫಲ ಆಗಿದ್ದರಿಂದ ಮಂಗಳವಾರ ಬೆಂಗಳೂರಿಂದ 2 ಬೃಹತ್ ಕ್ರೇನ್ಗಳನ್ನು ತರಿಸಿ ಆನೆ ಮೇಲೆತ್ತೋದಕ್ಕೆ ಕಂಟೈನರ್ ಮತ್ತು ಬೃಹತ್ ಕಬ್ಬಿಣದ ಪ್ಲೇಟ್ಗಳನ್ನು ತರಿಸಿ ಕಾರ್ಯಾಚರಣೆ ಮಾಡಲಾಯಿತು. 20ಕ್ಕೂ ಹೆಚ್ಚು ಸಿಬ್ಬಂದಿ 4-5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಆನೆಯನ್ನ ಮೇಲಕ್ಕೆ ಎತ್ತಿದ್ರು. ಆನೆಯನ್ನ ಮೇಲಕ್ಕೆ ಎತ್ತೋದಕ್ಕೆ ಭಾರೀ ಸಿದ್ಧತೆ. ನಾಲೆಗೆ ಇಳಿದ ಆನೆ
ಅದೇ ಮೇಲಕ್ಕೆ ಬರಬಹುದು ಅಂತ ಒಂದು ದಿನ ಕಾದು ನೋಡಿದ್ರು. ಆದರೆ ಆನೆ ಬರಲಿಲ್ಲ. ಸೋಮವಾರ ಆನೆಯನ್ನ ಮೇಲಕ್ಕೆ ಬರುವಂತೆ ಮಾಡಲು ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಅದು ಸಾಧ್ಯ ಆಗಲಿಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ ಮೇಲಕ್ಕೆ ಎತ್ತಲೇಬೇಕು ಅಂತ ತೀರ್ಮಾನಿಸಿದ ಅರಣ್ಯ ಇಲಾಖೆ ಬೆಂಗಳೂರಿಂದ ಬೃಹತ್ ಕ್ರೇನ್ಗಳನ್ನ, ಕಂಟೈನರ್ ಹೌಸ್, ಐರನ್ ಪ್ಲೇಟ್ ಎಲ್ಲವನ್ನು ತರಿಸಿಕೊಂಡು ಕಾರ್ಯಾಚರಣೆ ಮಾಡಿದ್ರು. ಆನೆಯ ಪ್ರಜ್ಞೆ ತಪ್ಪಿಸಿ ಕ್ರೇನ್ ಮೂಲಕ ಮೇಲೆತ್ತುವ ಕೆಲಸ ಮಾಡಿದ್ರು. ಆಯ ತಪ್ಪಿ ಬಿದ್ದು ದಾರಿ ತಪ್ಪಿದ ಆನೆಯನ್ನ ರಕ್ಷಣೆ ಮಾಡಲು ಭಾರೀ ಕಾರ್ಯಾಚರಣೆ ನಡೆಯಿತು. ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಕೆನಾಲ್ ಬಳಿಗೆ ಕ್ರೇನ್ಗಳನ್ನು ತೆಗೆದುಕೊಂಡು ಹೋದ ಸಿಬ್ಬಂದಿ ಮೇಲೆಯೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ನೀವು ಆ ಸ್ಥಳದಲ್ಲಿ ನೋಡಬಹುದು. ಕೆನಾಲ್ ಮೇಲೆ ಒಂದು ಕಡೆ 2 ಬೃಹತ್ ಕ್ರೇನ್ಗಳು ನಿಂತುಕೊಂಡಿವೆ. ಒಂದು ಕ್ರೇನ್ನಿಂದ ಸಾಧ್ಯವಾಗದೇ ಇದ್ರೆ ಇನ್ನೊಂದು ಕ್ರೇನ್ ಬಳಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ 2 ಕ್ರೇನ್ ತರಿಸಿಕೊಳ್ಳಲಾಗಿತ್ತು. ಒಂದು ಕಡೆ ಕ್ರೇನ್ಗಳು, ಮತ್ತೊಂದು ಕಡೆ ಆನೆಯನ್ನ ಮೇಲಕ್ಕೆ ಎತ್ತೋದಕ್ಕೆ ಕಂಟೈನರ್ ಹೌಸ್. ಮೊದಲಿಗೆ ಕಂಟೈನರ್ ಮನೆಯನ್ನ ಕೆನಾಲ್ ಒಳಗೆ ಇಳಿಸಲಾಯಿತು. ಆನೆ ಆ ಕಂಟೈನರ್ ಒಳಗೆ ಬಂದ್ರೆ ಹಾಗೆ ಮೇಲಕ್ಕೆ ಎತ್ತಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಂಟೈನರ್ ಅನ್ನ ಇಳಿಸಲಾಗಿತ್ತು. ಆದರೆ ಎಷ್ಟು ಹೊತ್ತು ಓಡಾಡಿದ್ರೂ ಆನೆ ಕಂಟೈನರ್ ಒಳಗೆ ಬರಲಿಲ್ಲ. ಅದಕ್ಕೆ ಪ್ಲಾನ್ ಬಿ ಐಡಿಯಾ ಕೂಡ ರೆಡಿ ಮಾಡಿದ್ದ ಅರಣ್ಯ ಸಿಬ್ಬಂದಿ ಅರವಳಿಕೆ ಮದ್ದು ನೀಡಿ ಆನೆಯನ್ನ ಮೇಲಕ್ಕೆ ಎತ್ತಲು ತೀರ್ಮಾನಿಸಿದ್ರು. ಅದರಂತೆ ಕೊನೆಗೆ ಅರವಳಿಕೆ ಮದ್ದು ಕೊಟ್ಟೆ ಆನೆಯನ್ನ ಮೇಲಕ್ಕೆ ಎತ್ತಲಾಯಿತು. ಶಿವನ ಸಮುದ್ರದಲ್ಲಿ ಆಪರೇಷನ್ ಆನೆ ಹೇಗಿತ್ತು ಅಂತ ನೋಡೋದಾದ್ರೆ 2 ಬೃಹತ್ ಕ್ರೇನ್ಗಳನ್ನು ತಂದು ನಿಲ್ಲಿಸಿಕೊಳ್ಳಲಾಗಿತ್ತು. ವೈದ್ಯರು, ಅರವಳಿಕೆ ತಜ್ಞರು, ಅರಣ್ಯ ಇಲಾಖೆ ಅಂತ ಸುಮಾರು 40 ಮಂದಿ ಸಿಬ್ಬಂದಿ ಅಲ್ಲಿ ಬೀಡು ಬಿಟ್ಟಿದ್ರು. ಆನೆಯನ್ನ ಮೇಲಕ್ಕೆ ಎತ್ತಲು ಅಂತಲೇ ಒಂದು ಕಂಟೈನರ್ ಹೌಸ್ ಮತ್ತೊಂದು ಕಬ್ಬಿಣದ ಪ್ಯಾಲೆಟ್ ಅನ್ನ ತರಿಸಿಕೊಳ್ಳಲಾಗಿತ್ತು. ಮೊದಲಿಗೆ ಒಂದು ಅರವಳಿಕೆ ನೀಡಿದ್ರು. ನಂತರ ಮತ್ತೊಂದು ಅರವಳಿಕೆ ನೀಡಿ ಆನೆಗೆ ಪ್ರಜ್ಞೆ ತಪ್ಪಿಸಲಾಯಿತು. ಆನೆ ಪ್ರಜ್ಞೆ ತಪ್ಪಿದ ನಂತರ ಅದನ್ನ ಹಗ್ಗಗಳ ಮೂಲಕ ಕಟ್ಟಿ ಕಬ್ಬಿಣದ ಪ್ಯಾಲೆಟ್ ಮೇಲೆ ಮಲಗಿಸಿ ಅದನ್ನ ಮೇಲಕ್ಕೆ ಎತ್ತಲಾಯಿತು. ಆನೆ ಮೇಲೆತ್ತುವುದಕ್ಕೆ ಅರಣ್ಯ ಇಲಾಖೆ ಮತ್ತು ಅಲ್ಲಿನ ವಿದ್ಯುತ್ ಕಂಪನಿ ಕಳೆದ 2 ದಿನಗಳಿಂದ ಎಲ್ಲ ರೀತಿಯ ಪ್ರಯತ್ನ ಮಾಡಿತ್ತು. ಆದರೆ ಅದು ಫಲ ಕೊಟ್ಟಿರಲಿಲ್ಲ. ಅದಕ್ಕೆ ಹೀಗೆ ಬಿಟ್ರೆ ಆಗೋದಿಲ್ಲ ಅಂತ ಮಂಗಳವಾರ 40 ಸಿಬ್ಬಂದಿ ಕ್ರೇನ್ಗಳ ಮೂಲಕ ಆಗಮಿಸಿ ವೈದ್ಯರು, ಅರವಳಿಕೆ ತಜ್ಞರನ್ನ ಕರೆದುಕೊಂಡು ಬಂದು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಮುಗಿಸಿದ್ರು. ಆನೆಯನ್ನ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿ ಕಾಡಿಗೆ ಬಿಟ್ಟು ಬರಲಾಯಿತು. ಆನೆ ಒಂದು ಆ ಕೆನಾಲ್ನಲ್ಲಿ ಬಿದ್ದಿರೋದು ನಮ್ಗೆ ಕಂಡು ಬಂತು. ಅಂದರೆ ಬಿದ್ದಿರೋದಕ್ಕಿಂತ ಆ ಗೇಟ್ ಮುಖಾಂತರ ಬಂದ್ಬಿಟ್ಟಿರೋದು. ಇಲಾಖೆ ಸಿಬ್ಬಂದಿಗಳು ಸೇರ್ಕೊಂಡ್ವಿ. ಮತ್ತು ಆ ಗೇಟ್ ಮುಖಾಂತರ ಹೆಂಗೆ ಬಂದಿದೆ ಅದೇ ರೀತಿ ಹೋಗಲಿ ಅನ್ನೋ ಪ್ರಯತ್ನದಲ್ಲಿ, ಯಾಕೆಂದರೆ ಇದು ತಾವು ನೋಡಿದ್ರಿ, ಈ ಪ್ರಯತ್ನಗಳಿಂತಂದ್ರೆ ನಮ್ಗೆ ಲಾಸ್ಟ್ ಆಪ್ಷನ್ ಇದು. ಹಾಗಾಗಿ ಆ ಪ್ರಯತ್ನ ಸುಸೂತ್ರ ಆಗಿಬಿಡಲಿ ಅಂತೇಳಿ ನಾವು ತುಂಬ ಪ್ರಯತ್ನ ಮಾಡಿದ್ವಿ. ನಿನ್ನೆ ಒಂದು 2-3 ಸಲ ನಾವು ಪ್ರಯತ್ನ ಮಾಡಿದ್ವಿ. ಬಟ್ ಆನೆ ಅದು ಆ ನೀರಿನ ರಭಸಕ್ಕೆ ಅದು ಮತ್ತೆ ಮುಂದೆ ಹೋಗೋಕ್ಕಾಗಲಿಲ್ಲ. ತದನಂತರದಲ್ಲಿ ನೆಕ್ಸ್ಟು ಏನು ಮಾಡಿದ್ವಿ ಅಂದರೆ ಈ ಕ್ರೇನ್ ತರಿಸ್ಕೊಂಡ್ರು ಕೂಡ ನಮಗೆ ಆ ಟೈಮ್ನಲ್ಲಿ ಡಾಕ್ಟ್ರ್ ಇದ್ರು. ಬಟ್ ಆದರೂ ಕೂಡ ನಮಗೇನು ಅದು ನಮ್ಗೆ ಅಲ್ಲಿ ಸೆಟ್ ಆಗಲಿಲ್ಲ. ಅದು ಟೈಮಲ್ಲಿ ನಾವು ಅದನ್ನು ಬೆದರ್ಸಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದು ನಮ್ಗೆ ಯಾವುದು ಕೂಡ ಫಲಿತಾಂಶ ನೀಡಲಿಲ್ಲ. ಬಟ್ ಒಟ್ಟಾರೆಯಾಗಿ ನಿನ್ನೆ ನಮ್ಮ ಏನು ರಮೇಶ್ ಡಾಕ್ಟ್ರು ಮತ್ತು ಆದರ್ಶ್ ಡಾಕ್ಟ್ರು ಮತ್ತು ಟೀಮು ಸೊ ಅದೇ ಪ್ಲ್ಯಾಂಡ್ ಈ ರೀತಿ ಮಾಡುವ ಅಂತೇಳಿ. ದೃಶ್ಯ 1. ಅರವಳಿಕೆ ನೀಡಲು ತಜ್ಞರಿಂದ ತಯಾರಿ. ಆನೆ ಮಾತು ಕೇಳ್ತಾ ಇಲ್ಲ, ಆಚೆಗೆ ಬರ್ತಾ ಇಲ್ಲ, ಕೆಳಗ್ಬಿಟ್ಟ ಕಂಟೈನರ್ಗೂ ಏರ್ತಾ ಇಲ್ಲ. ಅದಕ್ಕೆ ಅರವಳಿಕೆ ಮದ್ದು ಕೊಟ್ರೇನೇ ಸಾಧ್ಯ ಅಂತ ಗನ್ಶಾಟ್ ಮೂಲಕ ಆನೆಗೆ ಅರವಳಿಕೆ ಮದ್ದು ಕೊಡೋ ಕೆಲಸವನ್ನ ಮಾಡಲಾಯಿತು. ನೀವು ದೃಶ್ಯಗಳಲ್ಲಿ ನೋಡಬಹುದು. ಒಬ್ಬ ವ್ಯಕ್ತಿಯನ್ನ ಕ್ರೇನ್ ಮೂಲಕ ಕೆಳಗೆ ಇಳಿಸಲಾಗಿದ್ದು ಆತನ ಕೈಯಲ್ಲಿ ಒಂದು ಗನ್ ಇರೋದನ್ನ ನೀವು ನೋಡಬಹುದು. ಒಂದು ಬಾಕ್ಸ್ ರೀತಿ ಕಟ್ಟಿ ಕೆನಾಲ್ ಒಳಗೆ ಇಳಿಸಿದ್ದು ಅದರಲ್ಲಿ ಅರವಳಿಕೆ ತಜ್ಞ ಗನ್ ಒಂದನ್ನ ಹಿಡಿದುಕೊಂಡು ಕೂತಿದ್ದಾನೆ. ಕ್ರೇನ್ ಸಹಾಯದಿಂದ ಕೆಳಗಿನವರೆಗೂ ಹೋಗಿ ಆನೆಗೆ ಅರವಳಿಕೆಯನ್ನ ಶೂಟ್ ಮಾಡಲಾಗಿದೆ. ದೃಶ್ಯ 2. ಒಂದು ಅರವಳಿಕೆಗೆ ಬಗ್ಗಲಿಲ್ಲ ಗಜರಾಜ. ನೀವು ನೋಡಬಹುದು, ಒಂದು ಅರವಳಿಕೆ ಮತ್ತು ಇಂಜೆಕ್ಷನ್ ಆದ ನಂತರ ಆನೆ ಮೂರ್ಛೆ ಹೋಗಲಿಲ್ಲ.
ಇನ್ನು ತನ್ನ ಆರ್ಭಟವನ್ನ ಜಾಸ್ತಿ ಮಾಡಿತ್ತು. ಹುಂಕರಿಸುತ್ತಾ ನಡಿಗೆಯ ವೇಗವನ್ನ ಜಾಸ್ತಿ ಮಾಡಿತ್ತು. ಆವೇಶದಿಂದ ಓಡಾಡ್ತಾ ಇತ್ತು. ನೋಡಿ, ಬೆನ್ನಿನ ಮೇಲೆ ಒಂದು ಇಂಜೆಕ್ಷನ್ ಇದೆ, ಅದನ್ನ ಬೀಳಿಸಬೇಕು ಅಂತ ಆನೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಅದೇ ವೇಳೆ ಗನ್ ಮೂಲಕ ಶೂಟ್ ಮಾಡಿ ಶಬ್ದ ಮಾಡಲು ಪ್ರಯತ್ನಿಸಲಾಗಿದೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಆ ಜಾಗ ಬಿಟ್ಟು ಆಚೆ ಬರಲಿಲ್ಲ. ಅಲ್ಲೇ ಜೋರಾಗಿ ಒದ್ದಾಡುವುದಕ್ಕೆ ಶುರು ಮಾಡಿತು. ದೃಶ್ಯ 3. 2 ಅರವಳಿಕೆ. 4 ದಿನಗಳಿಂದ ಸರಿಯಾಗಿ ಮೇವು ನೀರು ಇಲ್ಲ. ಅಲ್ಲದೆ ನಿರಂತರವಾಗಿ ಓಡಾಡಿ ಸುಸ್ತಾಗಿರುತ್ತೆ. ಒಂದೇ ಅರವಳಿಕೆಗೆ ಸುಸ್ತಾಗಿ ಕೆಳಗೆ ಬೀಳಬಹುದು ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಭಾವಿಸಿದ್ರು. ಆದರೆ ಆನೆ ಒಂದು ಅರವಳಿಕೆ ಮಧ್ಯೆ ಕ್ಯಾರೆ ಅನ್ನಲಿಲ್ಲ. ಇನ್ನೂ ತನ್ನ ಆರ್ಭಟವನ್ನ ಜಾಸ್ತಿ ಮಾಡಿತ್ತು. ಅದಕ್ಕೆ ಆನೆ 2ನೇ ಡೋಸ್ ಅರವಳಿಕೆಯನ್ನ ಶೂಟ್ ಮಾಡಲಾಯಿತು. 2ನೇ ಡೋಸ್ ನಂತರ ಆನೆ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಯಿತು. ತೂರಾಡಲು ಶುರು ಮಾಡಿತ್ತು. ದೃಶ್ಯ 4. ತೂರಾಡಿ ಕೆಳಗೆ ಬಿದ್ದ ಆನೆ. ಚಿರತೆ, ಹುಲಿ ಇಂಥ ಪ್ರಾಣಿಗಳಿಗೆಲ್ಲ ಒಂದೇ ಡೋಸ್ ಅರವಳಿಕೆ ಸಾಕಾಗುತ್ತೆ. ಆದರೆ ಇದು ಆನೆ ಅಲ್ವಾ, ಅದಕ್ಕೆ ಒಂದು ಅರವಳಿಕೆ ಸಾಕಾಗಲಿಲ್ಲ. ಆದರೆ 2ನೇ ಅರವಳಿಕೆ ಕೊಟ್ಟ ನಂತರ ಆನೆ ಫುಲ್ ಸೈಲೆಂಟ್ ಆಗಿತ್ತು. 2ನೇ ಡೋಸ್ ನಂತರ ಸ್ವಲ್ಪ ಹೊತ್ತು ನಿಧಾನವಾಗಿ ಓಡಾಡಿದ ಆನೆ ನಂತರ ತೂರಾಡಿ ನೀರಿನ ಒಳಗೆ ಬಿದ್ದು ಹೋಯಿತು. ನೀವು ನೋಡಬಹುದು, ಕೆಳಗೆ ಕುಳಿತ ಆನೆ ಹಾಗೆ ಪ್ರಜ್ಞೆ ತಪ್ಪಿ ಮಲಗಿಬಿಡ್ತು. ದೃಶ್ಯ 5. ಆನೆಯನ್ನ ಅಲುಗಾಡಿಸಿ ಮಲಗಿಸಿದ ಸಿಬ್ಬಂದಿ. 4 ದಿನಗಳಿಂದ ಆಹಾರ ಇಲ್ಲದೆ ಆಕ್ರೋಶಗೊಂಡಿದ್ದ ಆನೆಯನ್ನ ಮುಟ್ಟೋಕೆ ಸಾಧ್ಯ ಆಗೋದಿಲ್ಲ. ಹತ್ತಿರಕ್ಕೆ ಹೋದ್ರೂ ಅದು ಎತ್ತಿ ಬಿಸಾಡುತ್ತೆ. ಅದಕ್ಕೆ ಯಾರೂ ಸಹ ಅದರ ಬಳಿಗೆ ಹೋಗೋದಕ್ಕೆ ಧೈರ್ಯ ಮಾಡಲಿಲ್ಲ. ಕೊನೆಗೆ ಆನೆ ಮೂರ್ಛೆ ಹೋಯಿತು ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸಿಬ್ಬಂದಿ ನಿಧಾನವಾಗಿ ಆನೆ ಬಳಿಗೆ ಬಂದು ಅದನ್ನ ಅಲುಗಾಡಿಸಿ ನೋಡಿದ್ರು. 5-6 ಮಂದಿ ಅಲುಗಾಡಿಸಿ ಅದನ್ನ ನೀರಲ್ಲೇ ಮಲಗಿಸಿದ್ರು. ದೃಶ್ಯ 6. ಹಗ್ಗ ಕಟ್ಟಿ ಆನೆ ಶಿಫ್ಟ್. ಆನೆಯನ್ನ ಮೇಲಕ್ಕೆ ಎತ್ತಬೇಕು ಅಂತಲೇ ಅರಣ್ಯ ಇಲಾಖೆ ಮೊದಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ಬಂದಿತ್ತು. ಅದರಂತೆ ಆನೆಯನ್ನ ಮಲಗಿಸಿ ಮೇಲಕ್ಕೆ ಎತ್ತೋ ರೀತಿ ಒಂದು ಕಬ್ಬಿಣದ ಪ್ಯಾಲೆಟ್ ಅನ್ನು ತೆಗೆದುಕೊಂಡು ಬಂದಿದ್ರು. ಆನೆ ಮೂರ್ಛೆ ಹೋಗ್ತಾ ಇದ್ದಂತೆ ಅದನ್ನ ಕ್ರೈನ್ ಮೂಲಕ ಕೆಳಗಿಳಿಸಿ ನಂತರ ಆನೆ ಕಾಲುಗಳಿಗೆ ಟೇಪ್ಗಳನ್ನ ಸುತ್ತುವ ಮೂಲಕ ಆನೆಯನ್ನ ಮೇಲಕ್ಕೆ ಎತ್ತಿ ಆ ಕಬ್ಬಿಣದ ಪ್ಯಾಲೆಟ್ ಮೇಲಕ್ಕೆ ಶಿಫ್ಟ್ ಮಾಡಲಾಯಿತು. 20 ಮಂದಿ ಸಿಬ್ಬಂದಿ ಆನೆಯನ್ನ ಶಿಫ್ಟ್ ಮಾಡೋದಕ್ಕೆ ನೆರವಾದ್ರು. ದೃಶ್ಯ 7. ಪ್ಯಾಲೆಟ್ ಮೇಲೆ ಮಲಗಿಸಿ ಆನೆ ಲಿಫ್ಟ್. ಆನೆಯನ್ನ ಕಬ್ಬಿಣದ ಪ್ಯಾಲೆಟ್ ಮೇಲಕ್ಕೆ ಶಿಫ್ಟ್ ಮಾಡ್ತಾ ಇದ್ದಂತೆ ಅದನ್ನ ಕ್ರೇನ್ಗೆ ಫಿಕ್ಸ್ ಮಾಡಿ ಕ್ರೇನ್ ಮೂಲಕ ಆನೆಯನ್ನ ನಿಧಾನವಾಗಿ ಮೇಲಕ್ಕೆ ಎತ್ತಲಾಯಿತು. ಆನೆ ಜೊತೆ 2 ಸಿಬ್ಬಂದಿ ಮಾತ್ರ ಇದ್ದು ಉಳಿದವರು ಬೇರೆ ಕಡೆಯಿಂದ ಮೇಲಕ್ಕೆ ಎತ್ತಿದ್ರು. ಅಷ್ಟರಲ್ಲಿ ಅಲ್ಲಿ ಒಂದು ಕಂಟೈನರ್ ಲಾರಿಯನ್ನ ನಿಲ್ಲಿಸಿಕೊಂಡಿದ್ದು ಮೇಲಕ್ಕೆ ಬಂದ ಆನೆಯನ್ನ ಸೀದಾ ಆ ಕಂಟೈನರ್ ಲಾರಿ ಮೇಲಕ್ಕೆ ಶಿಫ್ಟ್ ಮಾಡಲಾಯಿತು. ಅಲ್ಲಿಂದ ಆನೆಯನ್ನ ತೆಗೆದುಕೊಂಡು ಹೋಗಿ ಕಾಡಿಗೆ ಬಿಡಲಾಯಿತು. 4-5 ಗಂಟೆಗಳ ಕಾಲ ನಿರಂತರ ಆಪರೇಷನ್ ನಡೆಸಿದ ಸಿಬ್ಬಂದಿ ಕೊನೆಗೂ ಆನೆಯನ್ನ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿದ್ರು. ಆನೆ ಮೇಲೆತ್ತಿ ಅಲ್ಲೇ ಸಮೀಪದ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಮೊದಲು ಪ್ರಾಥಮಿಕ ಚಿಕಿತ್ಸೆ ನೀಡಿ ಆನಂತರ ಅರಣ್ಯಕ್ಕೆ ಬಿಟ್ಟು ಬರಲಾಗಿದೆ. ಆನೆ ಚಲನವಲನ ಗಮನಿಸಲು ಡ್ರೋನ್ ಇರಿಸಲಾಗಿದೆ. ಇನ್ನು 1 ವಾರಗಳ ಕಾಲ ಆನೆ ಮೇಲೆ ನಿಗಾ ವಹಿಸಲು ತೀರ್ಮಾನಿಸಲಾಗಿದೆ. ಮಂಡ್ಯದ ಶಿವನ ಸಮುದ್ರದಲ್ಲಿ ಆಪರೇಷನ್ ಆನೆ ಸಕ್ಸಸ್ ಆಗಿದೆ. 4 ದಿನಗಳಿಂದ ನರಳಾಡ್ತಾ ಇದ್ದ ಆನೆ ಮರಿಯನ್ನ ಮೇಲಕ್ಕೆ ಎತ್ತಿ ಅದಕ್ಕೆ ಆರೈಕೆ ಮಾಡಿ ಅರಣ್ಯಕ್ಕೆ ಬಿಡಲಾಗಿದೆ. ಆದರೆ ಆನೆ ಮರಿ 70 ಅಡಿ ಆಳದ ಕೆನಾಲ್ಗೆ ಬಿದ್ದಿದ್ದು ಹೇಗೆ? ವಿದ್ಯುತ್ ಕಂಪನಿಯದ್ದು ತಪ್ಪ, ಅರಣ್ಯ ಇಲಾಖೆಯದ್ದು ತಪ್ಪ ಅನ್ನೋ ಪ್ರಶ್ನೆಗಳು ಈಗ ಹುಟ್ಟಿಕೊಂಡಿವೆ. 70 ಅಡಿಗಳ ಕೆನಾಲ್ಗೆ ಆನೆ ಮರಿ ಬಿದ್ದಿದ್ದು ಹೇಗೆ? ಆನೆ ಮೇಲೆತ್ತಲು 4 ದಿನ ಯಾಕೆ? ಖಾಸಗಿ ಕಂಪನಿ ಮಾಡಿದ ತಪ್ಪೇನು? ಅದು ಒಂದು ಕಾಲುವೆ. ಸಾಮಾನ್ಯವಾಗಿ ಪ್ರಾಣಿಗಳೆಲ್ಲ ಅಲ್ಲಿ ನೀರು ಕುಡಿಯೋದಕ್ಕೆ ಬರ್ತಾ ಇರುತ್ತವೆ. ಹಾಗಾಗಿ ಅಲ್ಲಿನ ವಿದ್ಯುತ್ ಕಂಪನಿ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಬೇಕಾಗಿತ್ತು. ಅರಣ್ಯ ಇಲಾಖೆ ಸಹ ಪ್ರಾಣಿಗಳಿಗೆ ತೊಂದರೆ ಆಗದಂತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಅವರು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದ ಕಾರಣ ಈಗ ಆನೆ ಮರಿ ಸಂಕಷ್ಟಕ್ಕೆ ಸಿಲುಕಿ ನರಳಾಡಿದೆ. 4 ದಿನಗಳ ಕಾಲ ಆನೆ ನರಳಾಡಿದ ನಂತರ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ನಂತರ ಆನೆಯನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಡಲಾಗಿದೆ. ಇದು ಎಂಥ ವಿಚಿತ್ರ ನೋಡಿ.
ಆನೆ ಕೆನಾಲ್ ಒಳಗೆ ಶನಿವಾರ ಬಿದ್ದಿದೆ. ಆದರೆ ಆ ವಿದ್ಯುತ್ ಕಂಪನಿಯವರು ಅರಣ್ಯ ಇಲಾಖೆಗೆ ಭಾನುವಾರ ಸುದ್ದಿ ಮುಟ್ಟಿಸಿದ್ದಾರೆ. ಅರಣ್ಯ ಇಲಾಖೆ ಭಾನುವಾರವೇ ಅಲ್ಲಿಗೆ ಬಂದು ಆನೆ ಕಷ್ಟಪಡ್ತಾ ಇರೋದನ್ನ ನೋಡಿದ್ರು. ಭಾನುವಾರ ಸೋಮವಾರ ಅದನ್ನ ಮೇಲಕ್ಕೆ ಎತ್ತುವ ಕೆಲಸ ಮಾಡದೆ ಮಂಗಳವಾರ ಆಪರೇಷನ್ ಮಾಡಿ ಆನೆಯನ್ನ ರಕ್ಷಣೆ ಮಾಡಿದ್ದಾರೆ. ಇಷ್ಟೊಂದು ವಿಳಂಬ ಯಾಕೆ ಆಯಿತು? ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದು ಯಾರು ಎನ್ನುವ ಸಾಕಷ್ಟು ಪ್ರಶ್ನೆಗಳು ಎದ್ದಿವೆ. ಅಷ್ಟೇ ಅಲ್ಲದೆ ಆನೆ ಅಂತ ಜಾಗಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಂಡಿದ್ದು ಹೇಗೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಆನೆ ಮರಿ ನೀರಲ್ಲಿ ಆಟ ಆಡಲು ಬಂದು ಬಿದ್ದಿರೋ ಸಾಧ್ಯತೆ ಇದೆ. ವಿದ್ಯುತ್ ಕಂಪನಿಯವರು ಡ್ಯಾಮ್ ಗೇಟ್ ಓಪನ್ ಮಾಡಿ ಹಾಗೆ ಬಿಟ್ಟಿದ್ರು. ಆನೆ ನೀರಿಗೆ ಬಂದಾಗ ನೀರಿನ ಸೆಳೆತ ಹೆಚ್ಚಾಗಿದ್ದು ಆನೆ ಗೇಟ್ ಮೂಲಕ ಒಳಗೆ ಹೋಗಿರೋ ಸಾಧ್ಯತೆ ಇದೆ. ವಾಪಸ್ ಬರೋದಕ್ಕೆ ನೀರಿನ ಸೆಳೆತ ಇದ್ದಿದ್ದರಿಂದ ಸಾಧ್ಯ ಆಗಿಲ್ಲ. ಆನೆ ಒಳಗೆ ಹೋದ ನಂತರ ಗೇಟನ್ನು ಕ್ಲೋಸ್ ಮಾಡಲಾಗಿದೆ. ಹಾಗಾಗಿ ಆನೆ ಒಳಗಡೆಯೇ ಸಿಕ್ಕಿ ಹಾಕಿಕೊಂಡಿದೆ. ಆನೆ ನೀರು ಕುಡಿಯೋದಕ್ಕೂ ಅಥವಾ ಆಟ ಆಡೋದಕ್ಕೂ ಕಾಲುವೆಗೆ ಇಳಿದಿದೆ. ಇಳಿದ ನಂತರ ಅದು ನೀರಿನ ಸೆಳೆತಕ್ಕೆ ಸಿಲುಕಿ ಕೆನಾಲ್ ಬಳಿಗೆ ಕೊಚ್ಚಿಕೊಂಡು ಹೋಗಿದೆ. ವಿದ್ಯುತ್ ಕಂಪನಿಗೆ ಎಲ್ಲ ಗೊತ್ತಿದ್ರೂ ಅವರು ಆನೆ ವಾಪಸ್ ಹೋಗಬಹುದು ಅಂತ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆದರೆ ಆನೆ ಅದೇ ಹೋಗಲು ಸಾಧ್ಯವಾಗಿಲ್ಲ. ಅದನ್ನು ನೋಡಿದ ವಿದ್ಯುತ್ ಕಂಪನಿ ಭಾನುವಾರ ಅರಣ್ಯ ಇಲಾಖೆಗೆ ತಿಳಿಸಿದ್ರು. ಅರಣ್ಯ ಇಲಾಖೆ ಬಂದು ಆನೆಯನ್ನ ಮೇಲೆತ್ತಲು ಪ್ರಯತ್ನ ಪಡದೆ ಅದೇ ಆಚೆ ಬರಬಹುದು ಅಂತ ವೇಟ್ ಮಾಡಿದ್ರು. ಆನೆಗಳು ಗುಂಪಲ್ಲಿರುತ್ತೆ. ಟಸ್ಕರ್ಗಳು ಒಂದು ಸರ್ಟೆನ್ ಏಜ್ ಅಲ್ಲಿ ಸಪರೇಟ್ ಕೂಡ ಆಗ್ತವೆ, ಮತ್ತೆ ಒಂದೊಂದು ಸಿಂಗಲ್ ಆನೆಗಳು ಇರ್ತವೆ. ಆನೆಗಳು ಅಂದ ತಕ್ಷಣ ಎಲ್ಲಾ ಆನೆಗಳು ಗುಂಪಲ್ಲಿರೋದಿಲ್ಲ. ಸೊ ಇದು ಗುಂಪಲ್ಲಿದ್ದು ಏನಾದ್ರೂ ಅದು ಬೆಟ್ಟ ಇಳಿಬೇಕಾದ್ರೆ ಜಾರಿ ಬಿದ್ದಿರ್ಬೋದು ನೀರೊಳಗಡೆಗೆ, ಅಥವಾ ನದಿ ದಾಟಬೇಕಾದ್ರೆ ಫೋರ್ಸ್ಫುಲಿ ನೀರು ಬಂದು ಇದು ಒಂದು ಕಚ್ಕೊಂಡಿರ್ಬೋದು. ಬೇರೆ ಆನೆಗಳು ಸೇಫ್ ಆಗಿರ್ಬೋದು, ಆ ತರ ಕೂಡ ಆಗಿರ್ಬೋದು. ಆನೆ ಹೇಗೋ ಬಿದ್ದಿದೆ, ಆಚೆ ಬರಲು ಸಾಧ್ಯವಾಗದೆ ಒದ್ದಾಡಿದೆ. ಆದರೆ ಅದನ್ನ ರಕ್ಷಣೆ ಮಾಡದೆ ವಿದ್ಯುತ್ ಕಂಪನಿಯವರು ಮತ್ತು ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. 3 ದಿನಗಳಿಂದಲೂ ಕಾಲುವೆಗೆ ಬಿದ್ದಿದ್ದ ಕಾಡಾನೆ ಯಾರಿಗೂ ಕಂಡಿರಲಿಲ್ಲ. ಖಾಸಗಿ ಕಂಪನಿ ಆದ ಕಾರಣಕ್ಕೆ ಆನೆ ಬಿದ್ದಿರೋ ವಿಚಾರವನ್ನ ಮುಚ್ಚಿಟ್ಟಿದ್ದಾರ. ಸರ್ಕಾರ ಅರಣ್ಯ ಇಲಾಖೆ ಗಮನಕ್ಕೆ ತರೋದಕ್ಕೂ ವಿಳಂಬ ಮಾಡಿದ್ದೇಕೆ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಆದರೆ ನಮಗೆ ಗೊತ್ತಾದ ತಕ್ಷಣ ನಾವು ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ವಿ, ಆದರೆ ಸಾಧ್ಯವಾಗಲಿಲ್ಲ ಅಂತ ಅರಣ್ಯ ಇಲಾಖೆಯವರು ಹೇಳಿದ್ದಾರೆ. ಆನೆಯನ್ನ ರಕ್ಷಣೆ ಮಾಡಿದ ನಂತರವೂ ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿಯಿಂದ ವರ್ತಿಸಿದ್ದಾರೆ. ನೀರಿನಲ್ಲೇ ಇದ್ದ ಕಾರಣಕ್ಕೆ ಕಾಲುಗಳು ಸೊಂಡಿಲು ಮರುಗಟ್ಟಿವೆ. ಅಷ್ಟೇ ಅಲ್ಲದೆ ಆನೆಗೆ 2 ಡೋಸ್ ಅರವಳಿಕೆಯನ್ನ ಕೊಡಲಾಗಿದೆ. ಮರುಗಟ್ಟಿರೋ ಕಾಲುಗಳು ಸರಿ ಹೋಗೋಕ್ಕೂ ಮೊದಲೇ ಆನೆಯನ್ನ ಕಾಡಿಗೆ ಬಿಡಲಾಗಿದೆ. ಈ ಹಿಂದೆ ಮಂಚನಬೆಲೆ ಡ್ಯಾಂನಲ್ಲಿ ಸಿಕ್ಕಾಕೊಂಡು ರಕ್ಷಣೆಯಾಗಿದ್ದ ಸಿದ್ಧ ಆನೆ ಕೂಡ ಸಾವನ್ನಪ್ಪಿತ್ತು. ಗಾಯಕ್ಕೆ ಚಿಕಿತ್ಸೆ ನೀಡಿದ್ದ ವಿಧಾನ ವಿಳಂಬವೇ ಸಿದ್ಧನ ಸಾವಿಗೆ ಕಾರಣವಾಗಿತ್ತು. ಅದೆಲ್ಲ ಗೊತ್ತಿದ್ರೂ ಈಗ ಅರಣ್ಯ ಇಲಾಖೆ ಸರಿಯಾಗಿ ಆರೈಕೆ ಮಾಡದೆ ಆನೆಯನ್ನ ಕಾಡಿಗೆ ಬಿಟ್ಟಿರೋದು ಚರ್ಚೆಗೆ ಕಾರಣವಾಗಿದೆ.